ಇವತ್ತಿನ ಸ್ಪೆಷಲ್ ದಾವಣಗೆರೆ ಬೆಣ್ಣೆ ದೋಸೆ. ಕೇವಲ ಒಂದು ಸ್ಪೆಷಲ್ ವಸ್ತುವನ್ನು ಆ್ಯಡ್ ಮಾಡೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ರುಚಿಯಾಗಿ ರೆಡಿ ಆಗ್ತದೆ ಈ ದೋಸೆ. ಈ ರೆಸಿಪಿ ನೀವು ಟ್ರೈ ಮಾಡಿದ ಮೇಲೆ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ಲಿಕ್ಕೆ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನಿಮ್ಮ ಕಮೆಂಟ್ಸ್ ನನಗೆ ತುಂಬಾ ಇಂಪಾರ್ಟೆಂಟ್. ಇನ್ನಷ್ಟು ಯಮ್ಮಿ ಹಾಗೂ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳಿಕ್ಕೆ. ಈ ಲೋಟದಲ್ಲಿ 1 ಲೋಟದಷ್ಟು ಉದ್ದಿನ ಬೇಳೆ ಹಾಗೂ 1 ಟೇಬಲ್ ಸ್ಪೂನ್ನಷ್ಟು ಮೆಂತೆ ಬೀಜವನ್ನು ಚೆನ್ನಾಗಿ ತೊಳೆದುಕೊಂಡು 4 ರಿಂದ 5 ಗಂಟೆಗಳಷ್ಟು ಕಾಲ ನೆನೆಸಿಟ್ಟಿದ್ದೇನೆ. ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳುವ. 1 ಬೌಲ್ನಷ್ಟು ಪೊದ್ದೋಳು ಅಂದರೆ ಪಫ್ಡ್ ರೈಸ್, ಮುಂಡಕ್ಕಿ ಇದ್ದವರು ಮುಂಡಕ್ಕಿಯನ್ನು ಸಹ ಆ್ಯಡ್ ಮಾಡ್ಕೊಳ್ಬಹುದು. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬಿಕೊಳ್ಳುವ. ಪಫ್ಡ್ ರೈಸನ್ನು ಹಾಕೋದ್ರಿಂದ ಕಲರ್ ಸಹ ಕಪ್ಪಾಗೋದಿಲ್ಲ ಅಥವಾ ತುಂಬಾ ಬ್ರೌನ್ ಕಲರ್ ಬರೋದಿಲ್ಲ. ನುಣ್ಣಗೆ ರುಬ್ಬಿಕೊಂಡ ಹಿಟ್ಟನ್ನು ಒಂದು ಪಾತ್ರಕ್ಕೆ ಹಾಕ್ತಾ ಇದ್ದೇನೆ. ನಂತರ ಅದೇ ಮಿಕ್ಸಿ ಜಾರಿಗೆ ಮೆಜರ್ಮೆಂಟ್ ಗ್ಲಾಸ್ನಲ್ಲೇ 3 ಗ್ಲಾಸ್ನಷ್ಟು ದೋಸೆ ಅಕ್ಕಿಯನ್ನು ತೊಳೆದು ನೆನೆಸಿಟ್ಟಿದ್ದೆ. ಅದರ ನೀರನ್ನು ತೆಗೆದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ಜರಿಯಾಗಿಯೇ ಕಡೆದುಕೊಂಡೆ. ಇಡ್ಲಿಯ ಹಿಟ್ಟಿನ ಜರಿ ಅಲ್ಲ, ಅದಕ್ಕಿಂತ ಸ್ವಲ್ಪ ನುಣ್ಣಗೆ. ಈಗ ಈ ಎಲ್ಲವನ್ನು ಚೆನ್ನಾಗಿ ಒಂದು ಮಿಕ್ಸ್ ಮಾಡುವ. ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡು ಕೈಯಿಂದಲೇ ಮಿಕ್ಸ್ ಮಾಡಿಕೊಳ್ಳಿ. ಇದನ್ನು ರಾತ್ರಿ ಗ್ರೈಂಡ್ ಮಾಡಿಟ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ ಸರಿಯಾಗ್ತದೆ. ಬಿಸಿ ಬಿಸಿ ದೋಸೆ ಕಾಯಿಸ್ಕೊಂಡು ತಿನ್ನಲಿಕ್ಕೆ. ಈ ಥರ ಮಿಕ್ಸ್ ಮಾಡಿ ಮುಚ್ಚಳವನ್ನು ಮುಚ್ಚಿ 8 ಗಂಟೆಗಳಷ್ಟು ಕಾಲ ಫೋಮಂಟ್ ಆಗಿದೆ. ನೋಡಿ ಎಷ್ಟು ಕ್ಲೀನಾಗಿ ಹುಳಿ ಬಂದಿದೆ ಅಂತ ಹಿಟ್ಟು. ಈಗ ರುಚಿಗೆ ಬೇಕಿದ್ದಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಪರ್ಫೆಕ್ಟಾದ ಮಿಕ್ಸ್ ಕೊಡುವ. ಬಿಸಿಯಾದ ತವಕ್ಕೆ ದೋಸೆ ಹಿಟ್ಟನ್ನು ಹಾಕ್ಕೊಂಡು ತುಂಬ ತೆಳುವಾಗಿ ಸ್ಪ್ರೆಡ್ ಮಾಡಲಿಕ್ಕೆ ಇಲ್ಲ, ಹದವಾಗಿ ಇದನ್ನು ಸ್ಪ್ರೆಡ್ ಮಾಡಿಕೊಳ್ಳುವ. ನಂತರ ಸೈಡಿಗೆ ಸ್ವಲ್ಪ ತುಪ್ಪ, ಮಿಡಲಿಗೆ ಬೆಣ್ಣೆಯ ಕ್ಯೂಬ್ಸ್ಗಳನ್ನು ಹಾಕ್ಕೊಳ್ಳುವ. ನಾನಿಲ್ಲಿ ಅಮೂಲ್ ಬಟರನ್ನು ತಗೊಂಡಿದ್ದೇನೆ. ಮನೆಯಲ್ಲಿ ಮಾಡಿದ ಬೆಣ್ಣೆ ಇದ್ದರೂ ಸಹ ಅದನ್ನು ಹಾಕ್ಕೊಳ್ಬಹುದು. ಸ್ವಲ್ಪ ಕ್ಯೂಬ್ಸ್ಗಳನ್ನಾಗಿ ತುಂಡುಗಳನ್ನಾಗಿ ಕಟ್ ಮಾಡಿ ಅಲ್ಲಲ್ಲಿ ಹಾಕ್ತಾ ಇದ್ದೇನೆ. ನೋಡಿ, ಬಾಯಲ್ಲಿ ನೀರು ಬರ್ತಾ ಇದೆ ಅಂತ ಗೊತ್ತು ನನಗೆ. ನೀವು ಆ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಈ ರೆಸಿಪಿಯನ್ನು ನಾಳೆನೇ ಟ್ರೈ ಮಾಡ್ಕೊಳ್ಳಿ. ಹೇಗಾಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಲಿಕ್ಕೆ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನೀವು ಮಾತ್ರ ಈ ವಿಡಿಯೋವನ್ನು ನೋಡದೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.